ತಿಂದು ಹೊಟ್ಟೆ ತುಂಬಿಸ್ಕೊಳ್ಳಿ. ನೀರಲ್ಲಿರೋ ಸಿಹಿ ಮಾವಿನಕಾಯಲ್ಲಿರಲ್ಲ. ಹೆಂಡತಿ ಸಿಗಬೇಕಲ್ಲ, ಒಂದು ಬಾಲದಿಂದ ನಿನ್ ಹೆಂಡತಿ ನಾ ಬತ್ತೆ. ಮಗನೇ, ನನ್ನ ಆಸೆ ನೆರವೇರ್ಬೇಕು ಅಂತಂದ್ರೆ ಬೈಜಾಗಿನೇ ಆಗಬೇಕು ಅಂತ ಏನಿಲ್ಲ ಕಣೋ. ತೆಂಗಿನಕಾಯಿ ಹೊಡೆಯೋದಕ್ಕೆ ಯಾವ ಕಲ್ಲಾದ್ರೆ ಇದು? ಅತ್ತೆ, ಕಲ್ಲು ರೆಡಿ ಆಗಿದೆ, ತೆಂಗಿನಕಾಯಿ ಹೊಡೆಯೋದಕ್ಕೆ ಹೇಳಿ. ಏನು ಯಜಮಾನ್ರೆ, ನಿನ್ನೆ ಎಲ್ಲ ಚೆನ್ನಾಗಿ ಕುಣಿದ್ರಲ್ಲ, ಸೊಂಟ ನೋವಾಗ್ತಿದ್ಯಾ? ಹೌದು. ಏನಿವಾಗ ಆಯಿಂಟ್ಮೆಂಟ್ ತಿಕ್ಲಾ? ನನಗೆ ತಿಕ್ಲ ಹುಚ್ಚ ಅಥವಾ ಶಿವಲಿಂಗನ? ಏನು ಯಜಮಾನ್ರೆ, ನಿನ್ನೆ ನೀವು ಒಬ್ರೇ ಕುಣಿತಾ ಇದ್ದಿದ್ದನ್ನ ಜನರೇನಾದ್ರೂ ನೋಡಿದಿದ್ರೆ ನಿಮಗ್ ತಿಕ್ಲು ಹೊಂದಿರೋರು. ನಾನು ನಿಮ್ಗೋಸ್ಕರ ಎಷ್ಟು ದಿವಸ ಅಂತ ಕಾಯ್ಲಿ? ನಿಮ್ಮನ್ನ ನೋಡಿದ್ರೆ ನಂಗೆ ಅಯ್ಯೋ ಪಾಪ ಅನ್ಸುತ್ತೆ. ಒಂಟಿ ಗಿಳಿನ ಪಂಜರದಲ್ಲಿ ಕೂಡ್ ಹಾಕ್ಲಾಗಿದೆ. ದಿನ ಮೆಣಸಿನ್ಕಾಯಿ ತಿಂತಾ ಇದ್ರೆ ಏನ್ ಚೆನ್ನಾಗಿರುತ್ತೆ. ಇವತ್ತಲ್ಲ ನಾಳೆ ಜಾಜಿ ಅವ್ರು ಬಂದು ನನ್ನ ಪಂಜರದಲ್ಲಿ ಸೇರ್ಕೊಳ್ತಾರೆ. ಅವ್ರು ಬಂದು ಸೇರ್ಕೋತಾರೆ ಅಂತ ಕಾಯ್ತಾ ಇದ್ರೆ ಅಲ್ಲಿಗೆ ನಿಮ್ಮ ಆಯಸ್ ಮುಗ್ದೋಗಿರುತ್ತೆ. ನಾನು ನಿಮ್ಗೊಂದು ಮಾತು ಹೇಳ, ಸದ್ಯಕ್ಕೆ ಜಾಜಿ ಅಕ್ಕವ್ರನ್ನ ಮರ್ತು ಬಿಡಿ. ಲಕ್ಷಣವಾಗಿ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿ, ಆಗ ನಮ್ಮ ಸಂಸಾರ ಆನಂದ ಸಾಗರವಾಗಿರುತ್ತೆ. ಅತ್ತೆಯವ್ರ ಕನಸು ನೆರವೇರುತ್ತೆ. ಅಂತ ಪರಿಸ್ಥಿತಿ ಬಂದ್ರೆ ಜಾಜಿ ಅವ್ರಿಗಿಂತ ಸುಂದರವಾದ ಹುಡುಗಿನ ಮದುವೆ ಆಗ್ತೀನಿ. ಏಕೆ, ನಾನ್ ಸುಂದರವಾಗಿಲ್ವಾ? ಕೆಂಬುತ ಹೋಗಿ ನವಿಲ್ ಪಕ್ಕ ನಿಂತ್ಕೊಂಡ್ರೆ ನವಿಲ್ ಆಗಲ್ಲ. ಹಾಗೆ ನೀನೇ ಬೇರೆ, ನನ್ನ ಜಾಜಿಯವರೇ ಬೇರೆ. ಏನು, ಜಾಜಿಯವರು ನನ್ಗಿಂತ ಸುಂದರವಾಗಿದ್ದಾರ? ನನಗಿಂತ ಸುಂದರವಾಗಿರೋರ್ನ ಈ ಜಗತ್ನಲ್ಲಿ ಯಾರೇ ಇದ್ರು ಕರ್ಕೊಂಡ್ ಬನ್ನಿ, ನಾನು ನೋಡೇ ಬಿಡ್ತೀನಿ. ಏನೇ ಗೊಂಡುಗೊಲಿ ವಂಶದ ಕಟ್ಟಗಡೆಯ ತುಂಡಿಗೆ ಚಾಲೆಂಜ್? ನನಗಿಂತ ಸುಂದರವಾಗಿರೋ ಹುಡುಗಿನ ಕರ್ಕೊಂಡ್ ಬನ್ನಿ, ಆಗ ಒಪ್ಕೋತೀನಿ. ಕರ್ಕೊಂಡು ಬರ್ತೀನಿ ಕಣೆ, ಕರ್ಕೊಂಡು ಬರ್ತೀನಿ. ಸುಂದರವಾದ ಹುಡುಗಿನ ಕರ್ಕೊಂಡು ಬರ್ತೀನಿ. ಅವ್ರು ಒಪ್ಪಿದ್ರೆ ಮದುವೆನೂ ಆಗ್ತೀನಿ. ಮಗನೇ, ಇಂಥ ವಿಷಯದಲ್ಲಿ ಚಾಲೆಂಜ್ ಯಾಕೋ? ಮಾತೋಶ್ರೀ ರಂಗಮ್ಮ, ಚಾಲೆಂಜು ಅಂದ ಮೇಲೆ ಚಾಲೆಂಜು. ನನಗೆ ಸುಂದರವಾದ ಹುಡುಗಿ ಸಿಗಲ್ವಾ? ನೋಡ್ತಾ ಇರಿ ಎಂತ ಹುಡುಗಿನ ಕರ್ಕೊಂಡು ಬರ್ತೀನಿ ಅಂತ. ನಾನು ವಾಸಂತಿ, ನೀನ್ ಯಾರು? ನಾನು ಪಾಂಡ್ರಂಗ, ನೀನ್ ಯಾರು? ನಾನು ವಾಸಂತಿ, ನೀನ್ ಯಾರು? ನಾನು ಪಾಂಡ್ರಂಗ ಗುಂಡುಗುಲಿ, ನೀನ್ ಯಾರು? ನಾನು ಹುಚ್ಚಾಸ್ಪತ್ರೆ ವಾಸಂತಿ. ನಿಜ ಹೇಳು, ನೀ ಹುಚ್ಚಿನ? ಇಲ್ಲ ಕಣೋ, ತಮಾಷೆಗೆ ಹೇಳ್ದೆ. ಬಾ ಕೂತ್ಕೋ. ಏಕವಚನ? ನಂಗೆ ಯಾರ್ಯಾರು ಇಷ್ಟ ಆಗ್ತಾರೋ ಅವ್ರನ್ನೆಲ್ಲ ನಾನು ಏಕವಚನದಲ್ಲೇ ಮಾತಾಡ್ಸೋದು. ನಿನಗೆ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನೀನು ಹುಚ್ಚ ಅಂತ ತಿಳ್ಕೊಂಡು ಹೊರಟೋಗ್ಬಿಡ್ತೀನಿ ಅಷ್ಟೇ. ನಿಜವಾಗ್ಲೂ ನೀ ಹುಚ್ಚಿ ಅಲ್ಲ ಅಲ್ವಾ? ನನ್ಗೆ ನಿನ್ನ ಪ್ರೇಮದ ಹುಚ್ಚಿಡ್ದಿದೆ. ನಿನ್ನ ಪ್ರೇಮ ಸಾಗರದಲ್ಲಿ ನಾನು ಇಷ್ಟ ಇದ್ದೀನಿ. ಆದ್ರೆ ನಾನು ನನ್ನ ಹೆಂಡತಿ ಯೋಚನೆಯಲ್ಲಿ ಮುಳುಗೋಗಿದ್ದೀನಿ. ನಿನ್ನಂತ ಬೆಪ್ಪನ ನಾ ಈ ಪ್ರಪಂಚದಲ್ಲೇ ನೋಡ್ಲಿಲ್ಲ. ಆರಾಮಾಗಿ ಹೆಂಡತಿ ಜೊತೆ ಇರೋದ್ ಬಿಟ್ಟು ಈ ಹುಚ್ಚಾಸ್ಪತ್ರೆ ರೋಡ್ ಬಂದ್ ಕೂತ್ಕೊಂಡು ಯೋಚನೆ ಮಾಡ್ತಿದ್ಯಲ್ಲ. ನಾನ್ ಹೇಳ್ಕೊಟ್ಟಾಗೆ ಹೇಳ್ಬೇಕು. ಪಾಲಿಗೆ ಬಂದದ್ದೇ ಪಂಚಾಮೃತ. ಪಾಲಿಗೆ ಬಂದದ್ದೇ ಪಂಚಾಮೃತ. ಹಾ, ಹಿಡ್ಕೋ ಕೈನ. ಯಾಕೆ? ಹಿಡ್ಕೊಳೋ. ನಿಂತ್ಕೋ. ಯಾಕೆ? ನಿಂತ್ಕೊಳೋ. ಹಾಕು ಸ್ಟೆಪ್. ನೀನ್ ಎಲ್ಲಿ ಹೋದ್ರು ನಾನ್ ಬಿಡೋದಿಲ್ಲ, ಬಂದೇ ಬರ್ತೀನಿ. ಲೇ ಮಗನೇ, ಲೆಕ್ಕೆ ಪುಕ್ಕ ಕಟ್ಕೊಂಡು ತಗತಾಯಿ ಅಂತ ಕುಣಿತಾ ಇದ್ದವನು ಈಗ ನೀನು ಕಾಣದ ಸೊಪ್ಪಿನ ಕಲ ಸೊಲಗಿ ಹೋಗಿದ್ದೀಯಲ್ಲ. ಯಾಕೋ ಅತ್ತೆ, ಕೆಲವೊಂದು ವಿಷಯನ ನಿಮ್ ಹತ್ರ ಹೇಳ್ಕೊಳಕ್ ಆಗಲ್ಲ, ಅದು ನನ್ನ ಹತ್ರ ಹೇಳ್ಕೊತಾರೆ. ನೀವು ಒಂದ್ ಸ್ವಲ್ಪ ಸೈಡಿಗೆ ಹೋದ್ರೆ ಅದೇನು ಅಂತ ನಾನು ವಿಚಾರಿಸ್ಕೊತೀನಿ. ಅದೇನು ಅಂತ ವಿಚಾರಿಸಿ ಒಂದು ಪರಿಹಾರ ಕೊಡೆ. ನನ್ನ ಮಗನ ಮುಖ ನೋಡಕ್ ಆಗ್ತಿಲ್ಲ. ಏನು ಯಜಮಾನ್ರೆ, ಹೊರಗಡೆ ನಿಮ್ಗೆ ಯಾರಾದ್ರೂ ಹೊಡೆದ್ರಾ? ಯಾರಾದ್ರೂ ತದ್ಕದ್ರಾ? ಮತ್ ಏನಾಯ್ತಂತ ಹೇಳಿ. ನಿಮ್ ತಂಟೆಗೆ ಯಾರಾದ್ರೂ ಬಂದ್ರೆ ನಿಮ್ ಹೆಂಡತಿ ಸುಮ್ನಿರ್ಬೋದು, ಆದ್ರೆ ನಾನ್ ಸುಮ್ನಿರೋದಿಲ್ಲ. ಯಾರೋ ಏನೋ ಗೊತ್ತಿಲ್ಲ ಕಣೆ, ಒಬ್ಳು ಸುಂದರವಾದ ಹುಡುಗಿ ಸಿಕ್ಕಿದ್ಲು. ಏನೋ ನನಗಿಂತ ಸುಂದರವಾಗಿದ್ಲಾ? ಸುಮ್ಮನೆ ಕೇಳೆ, ಅವಳು ಅಂತಿಂತ ಸುಂದರಿ ಅಲ್ಲ. ಬೆಳದಿಂಗಳ ಬಾಳೆ, ಹೈ ಟೆನ್ಷನ್ ಅಪ್ಸರೆ, ರಂಬೆ ಕಡೆದ ಗೊಂಬೆ. ಏನೋ ಆ ರಂಬೆ ಮಾವಿನ ಮರದ, ಬೇವಿನ ಮರದ ಅಥವಾ ಹುಣಸೆ ಮರದ? ರುಚಿ ನೋಡಿದ್ರೆ ಗೊತ್ತಾಗ್ತಿತ್ತೇನೋ. ಒಟ್ನಲ್ಲಿ ನಿನ್ಗಿಂತ ಸುಂದರವಾಗಿದ್ಲು ಬಿಡ. ಇದೇ ಮಾತನ್ನ
ಇನ್ನೊಂದು ಸತಿ ನನ್ನ ಮುಂದೆ ಆಡಿದೆ ಆದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಪಾಂಡುರಂಗ ಬಾವ ಅಯ್ಯೋ ಏನ್ರ ನಿಮ್ ಗೋಳು? ಯಾರು ಆ ಹುಡುಗಿ? ಯಾವನಿಗೆ ಗೊತ್ತು? ಗೊತ್ತಿಲ್ದಾನೆ ಆ ಹುಡುಗಿ ಜೊತೆ ಗುಸು ಗುಸು ಪಿಸು ಪಿಸುನೆ ಗುಸು ಗುಸು ಪಿಸು ಪಿಸು ಆದ್ಮೇಲೆ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ಯಾ? ನೀವು ಅದನ್ನ ನೋಡ್ಬಿಟ್ರ? ನಿಮ್ಮ ಕೃಷ್ಣ ಲೀಲೆನ ನೋಡೋದಕ್ಕೆ ಅಂತ ತಾನೇ ನಾವ್ ಇರೋದು. ಇದೆಲ್ಲ ಇನ್ಮೇಲಿಂದ ನಮ್ಮ ಹತ್ರ ನಡೆಯೋದಿಲ್ಲ ಕಣ. ಹೌದೌದು, ನನ್ನ ಹತ್ರನೂ ನಡೆಯಲ್ಲ. ಬಾವ ಜಾಜಕ್ಕೆ ಮಣ್ಣಿಲ್ಲ ಅಂತ ನೀವು ನಿಮ್ಮ ಬಾಲನ ಲೈಟ್ ಬಿಡ್ತಾ ಇದ್ದೀರಾ. ಹೀಗೆಲ್ಲ ಮಾಡಿದ್ರೆ ನಾವೇನು ಮಾಡ್ತೀವೋ ನಮ್ಗೆ ಗೊತ್ತಿಲ್ಲ. ನಾನು ಅಷ್ಟೇ, ನೀವಿಬ್ರು ಹೀಗೆಲ್ಲ ಮಾತಾಡ್ತಿದ್ರೆ ನಾನೇನ್ ಮಾಡ್ತೀನೋ ನನಗೂ ಗೊತ್ತಿಲ್ಲ. ಶಬ್ದ ಇಲ್ಲೇ ಎಲ್ಲೋ ಬರ್ತಿದೆ ಕಣ. ಅದು ನಾನೇ. ವಾಸಂತಿ ನಾನ್ ನೋಡ್ಕೊಂಡು ಮನೆ ತನಕನೂ ಬಂದ್ಬಿಟ್ಟ. ನಿನ್ನ ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನಾ? ಲೈ, ಇಬ್ರು ಪ್ರೀತಿನ ಮಾತಾಡ್ತಿದ್ರೆ ಗೂಬೆಗಳ ತರ ನೋಡ್ತಾ ನಿಂತಿದ್ದೀರಲ್ಲ, ಹೋಗ್ರ ಹೋಗ್ರ. ವಾಸಂತಿ ಅವ್ರೆ ನಿಜ ಹೇಳ್ತೀನಿ, ನನಗೆ ನೀವು ಯಾರು ಅಂತಾನೆ ಗೊತ್ತಿಲ್ಲ. ನಾನ್ ಯಾರಾದ್ರೇನು ನೀನ್ ಗಂಡು ನಾನ್ ಹೆಣ್ಣು. ಈ ಪ್ರಪಂಚಕ್ಕೆ ಬೇಕಾಗಿರೋದೇ ಅಷ್ಟು. ಈ ಪ್ರೀತಿಗೆ ಜಾತಿ ಆಗ್ಲಿ ಅಂತಸ್ತಾಗ್ಲಿ ಯಾವುದು ಇರಲ್ಲ. ಇಂಥ ಡೈಲಾಗ್ಗಳನ್ನ ಹೇಳಿ ನನ್ನ ಬೊಟ್ಟಿಗೆ ಹಾಕೊಳ್ಬೇಕು ಅಂತ ಮಾಡಿದೀರ. ಮನೆಯವರೆಲ್ಲ ನೋಡೋದಕ್ಕಿಂತ ಮುಂಚೆ ಹೊರಟೋಗ್ಬಿಡಿ. ನಾನು ಯಾಕೆ ಹೋಗ್ಬೇಕು ಅದನ್ನ ಮೊದಲು ಹೇಳು. ಚಂಪ ನೋಡಿದ್ರೆ ನನಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸರಿ, ಹಾಗಾದ್ರೆ ನಾವ್ ಇವತ್ ಮೀಟ್ ಮಾಡಿದ್ವಲ್ಲ ಅದೇ ಪ್ಲೇಸ್ ಅಲ್ಲಿ ನಾಳೆನೂ ಸಿಗ್ತೀಯಾ? ಸರಿ, ಸಿಗ್ತೀನಿ. ಹಾಗಂತ ಪ್ರಾಮಿಸ್ ಮಾಡು. ಪ್ರಾಮಿಸ್. ಕೆನ್ನೆ ಮೇಲೆ ಒಂದು ಪ್ರಾಮಿಸ್. ಪ್ರಾಮಿಸ್. ಥ್ಯಾಂಕ್ ಯು. ನೀನೇನಾದ್ರೂ ಈ ಮಾತಿಗೆ ತಪ್ಪಿದ್ರೆ ಇಲ್ಲಿಬ್ರು ಗೂಬೆಗಳು ನಿಂತಿದ್ರಲ್ಲ ಅವ್ರಿಬ್ರು ತಲೆ ಮೇಲೆ ಕಲ್ಲೇ ತಕ್ಬಿಡ್ತೀನಿ. ಪಾಂಡುರಂಗ ಬಾವ ಈಗ ತಾನೇ ಮನೆಗೆ ಒಂದು ಹುಡುಗಿ ಬಂದಿದ್ಲು. ಅವಳು ಎಲ್ಲೋದ್ಲು ಏನಾದ್ಲು? ಹುಡುಗಿ ಬಂದಿಲ್ಲ ಇಲ್ವಲ್ಲ? ಏನು ಬಾವ ಹೀಗೆ ಹಸಿ ಹಸಿ ಸುಳ್ಳು ಹೇಳ್ತಾ ಇದ್ದೀರಾ? ನಾವೇ ನಮ್ಮ ಕಣ್ಣಾರೆ ನೋಡಿದೀವಲ್ಲ. ಅವಳು ನಮ್ಮಿಬ್ರಿಗೂ ಬೈದು ಆಚೆ ಕಟ್ಟದ್ಲಲ್ಲ. ಏನೋಪ್ಪ ನಿಮ್ಮ ಮಾತು ಒಂದು ಅರ್ಥ ಆಗ್ತಿಲ್ಲ. ಯಾಕ್ರು ಈ ರೀತಿ ಶಾಕ್ ತಗೋತಾ ಇದ್ದೀರಾ? ಏನಾಯ್ತು? ಬಾವಂಗೆ ರಸ್ತೆನಲ್ಲಿ ಒಂದು ಹುಡುಗಿ ಸಿಕ್ಕಿದ್ಲು. ಸುಂದ್ರಿ ತಾನೆ? ಅಯ್ಯೋ ಅವಳು ಸುಂದ್ರಿನೇ, ಆದ್ರೆ ಅವಳ ಹೆಸರು ಬೇರೆ ಏನೋ ಇದೆ. ಅವಳು ಪಾಂಡುರಂಗ ನೋಡ್ಕೊಂಡು ಮನೆವರೆಗೂ ಬಂದ್ಬಿಟ್ಟಿದ್ಲು. ನೀವ್ ಹೇಳ್ತಿರೋದು ನಿಜನೇನ್ರು? ಮೂರತ್ತು ಮನೇಲೇ ಇರ್ತೀಯಪ್ಪ. ಯಾರ ಮನೆಗೆ ಬಂದ್ರು ಯಾರ ಮನೆಯಿಂದ ಹೋದ್ರು ಅಂತ ನೋಡ್ಕೊಳ್ಳೋದು ಬಿಟ್ಟು ಅಡಿಗೆ ಮನೆ ಅದ್ ಯಾವ ಪಾತ್ರೆ ಕೆರಿತಿರ್ತೀಯ ಅಂತ. ಆ ಹುಡುಗಿ ಮನೆವರೆಗೂ ಬಂದಿದ್ಲು ಅನ್ನೋ ವಿಷಯ ನನ್ಗೆ ಈಗ್ಲೇ ಗೊತ್ತಾಗ್ತಾ ಇರೋದು. ನೀವ್ ಹೇಳ್ತಿರೋ ಹಾಗೆ ನಮ್ಮ ಯಜಮಾನ್ರು ಮತ್ತೆ ಆ ಹುಡುಗಿ ಮಧ್ಯೆ ಅವೆಲ್ಲ ನಡೀತಿದ್ಯಾ? ನಾವೇ ನಮ್ಮ ಕಣ್ಣಾರ ನೋಡಿದೀವಿ, ಅದಕ್ಕೆ ಹೇಳ್ತಾ ಇರೋದು. ಹಾಗಿದ್ರೆ ನನ್ ಪರವಾಗಿ ಒಂದ್ ಕೆಲ್ಸ ಮಾಡ್ತೀರಾ? ಚಂಪಾ, ನಾವು ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಇಸ್ಕೊಳ್ದೆ ಯಾರಿಗೂ ಯಾವತ್ತು ಯಾವ ಕೆಲ್ಸನೂ ಮಾಡ್ಕೊಡೋದಿಲ್ಲ ಅಂತ ನಿನಗೆ ಗೊತ್ತಿಲ್ವಾ? ನಿಮ್ ಯೋಗ್ಯತೆ ಏನು ಅಂತ ನನಗ್ ಗೊತ್ತಿಲ್ವಾ? ತಗೊಳ್ಳಿ 200 ರೂಪಾಯಿ. ಚಂಪಾ, ಕೇಳಿದ ತಕ್ಷಣ ದುಡ್ಡು ಕೊಟ್ಬಿಟ್ಟಿಯಲ್ಲ, ನನ್ನ ಮನಸ್ಸನ್ನ ಗೆದ್ದುಬಿಟ್ಟೆ ಕಣೆ. ಅದೇನ್ ಮಾಡ್ಬೇಕು ಹೇಳು? ಬಂದು ನಂಗೆಲ್ಲ ವಿಷಯನೂ ಹೇಳ್ಬೇಕು. ಅಂತೆ ತಾನೆ? ಕನ್ಫರ್ಮು, ಇವಳೇ ಬಾಸಂತಿ, ಅನುಮಾನನೇ ಇಲ್ಲ. ನಮ್ ಬಾವಂಗೋಸ್ಕರ ಒಳ್ಳೆ ಪಕ್ಷಿ ತರ ಕಾಯ್ತಾ ಇದ್ದಾಳೆ. ಲೇ ವಿಟ್ಲ, ಈ ವಾಸಂತಿ ಬರೀ ಪಾಂಡುರಂಗಂಗ್ ಮಾತ್ರ ಕಾಳಾಗ್ತಾ ಇದ್ದಾಳೋ ಮಿಕ್ಕವ್ರಿಗೂ ಕಾಳಾಗ್ತಾಳೋ ಅನ್ನೋದನ್ನ ಪರೀಕ್ಷೆ ಮಾಡ್ಬೇಕಲ್ಲ. ಹೇಗೂ ನಿನಗೆ ಮದುವೆ ಆಗಿಲ್ಲ, ಅವಳ ಹತ್ರ ಹೋಗಿ ಒಂದೆರಡು ರೊಮ್ಯಾಂಟಿಕ್ ಆಗಿರೋ ಡೈಲಾಗ್ ಅನ್ನ ಬಿಡು. ಅವಳು ಏನಾರು ನಿನ್ನ ಮೆಚ್ಕೊಂಡ್ಬಿಟ್ರೆ ರಪಕ್ಕಂತ ಮದುವೆ ಆಗ್ಬಿಡು. ವಿಟ್ಲ, ಹಾಯ್. ಹಾಯ್. ನೋಡೋದಿಕ್ಕೆ ನೀವು ತುಂಬಾ ಸುಂದರವಾಗಿದ್ದೀರಾ. ಥ್ಯಾಂಕ್ ಯು. ಆದ್ರೆ ನೀವು ತುಂಬಾ ದರಿದ್ರವಾಗಿದ್ದೀರಾ. ಹುಡುಗರು ಹೆಂಗಿದ್ರು ನಡೆಯುತ್ತೆ ಮೇಡಮ್. ಮದುವೆ ಆಗಕ್ಕಾಗಲ್ಲ ಸರ್. ಹುಡುಗ ಸ್ಮಾರ್ಟ್ ಆಗಿದ್ರೆ ನೀವು ಅವನ್ನ ಮದುವೆ ಆಗ್ತೀರಾ? ಅಂಥವ್ನ್ ಯಾವನ್ರಿ ಇದ್ದಾನೆ? ಕರ್ಸ್ರಿ ನೋಡೋಣ. ಬಾರ ಇಲ್ಲೇ. ಎಸ್ ಮಿಸ್ಟರ್ ಪದ್ಮನಾಭ್. ನೋಡಿ ಮಿಸ್ಟರ್ ವಿಠಲ್ ಮೂರ್ತಿ ಎಮ್ಮಿ ಅವರೇ, ನನಕ್ಕಿಂತ ಸ್ಮಾರ್ಟ್ ಆದ ಹುಡುಗ ಸಿಕ್ಕರೆ ಇವರು ಅವನ್ನ ಮದುವೆ ಆಗ್ತಾರಂತೆ. ಸರಿ, ಈ ಕಡೆ ಬನ್ನಿ. ಹಲೋ ವಸಂತಿ ಅವರೇ. ಹಲೋ, ನನ್ನಿಂದ ಏನಾಗ್ಬೇಕಾಗಿತ್ತು? ಏನು ಆಗ್ಬೇಕಾಗಿಲ್ಲ, ನೀವು ಒಂಥರ ಸೌಂದರ್ಯದ ಮಹಲ್ ಇದ್ದ ಹಾಗೆ. ಓ, ಥ್ಯಾಂಕ್ ಯು. ಹೌದು, ಇಲ್ಲೇನು ಮಾಡ್ತಾ ಇದ್ದೀರಾ? ನಾನು ನನ್ನ ಪ್ರಿಯತಮನಿಗೋಸ್ಕರ ಕಾಯ್ತಾ ಇದ್ದೀನಿ. ಆ ಪ್ರೀತಮ ನಾನೇ. ಹೌದಾ? ಯಾ 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 ಯಾ
ಇವನು ತಪ್ಪೇಳ್ಬಿಟ್ಟ. ನಾನೇ ನಿಮ್ಮ ಪ್ರಿಯತಮ್ಮ. ಅಯ್ಯೋ ಹೌದಾ? ಸಾಕಾ? ಇನ್ನು ಬೇಕಾ? ಇಷ್ಟು ತಗೊಂಡ ಮೇಲೂ ಇನ್ನೂ ಬೇಕು ಬೇಕು ಅನ್ನಕ್ಕೆ ಇದ್ರಲ್ಲಿ ಮಸಾಲೆ ದೋಸೆನಾ? ಥ್ಯಾಂಕ್ ಯು. ಸಾಕು ಬಿಡಿ, ನಡಿಯೋ. ಪದ್ಮ, ಈ ವಿಷಯನ ಹೀಗೆ ಬಿಡಬಾರ್ದು. ಯಾರಿಗೆ ವಿಷಯ ಮುಟ್ಟಿಸ್ಬೇಕು ಅವರಿಗೆ ವಿಷಯ ಮುಟ್ಟಿಸಿ ಅವನಿಗೆ ಸರಿಯಾಗಿ ಬೆಂಡೆತ್ತಿಸ್ಬೇಕು. ಹಲೋ ಚಂಪಾ, ನಾವು ಡಿಟೆಕ್ಟಿವ್ಸು. ವಾಸಂತಿ ಇಲ್ಲಿ ಬಂದಿದ್ದಾಳೆ. ಏನೋ ಹೌದು, ಅವಳಿಗೆ ಬೇಕಾಗಿರೋದು ನಮ್ಮ ಭಾವ ಮಾತ್ರ. ಮೊದಲು ಬೇಡ ಅನ್ನೋದು ಕನ್ಫರ್ಮ್ ಆಗೋಯ್ತು. ಹೆಂಗ್ ಓಡಿಸ್ತಾ ಇದೆಯಾ? ಅವಳ ಆ ವಿಷಯ ಕೇಳಿದ್ಲೇನಾ? ಹಲೋ, ಇವಾಗ ಏನ್ ಮಾಡ್ಬೇಕು? ಸರಿ, ಹಾಗಿದ್ರೆ ನಾನು ಹೇಳೋ ಒಂದು ಕೆಲಸ ಮಾಡ್ತೀರಾ? ಇಷ್ಟು ಮಾಡಿ. ಹಲೋ, ಈ ಕಡೆಯಿಂದ ಪಾಂಡುರಂಗ ಗಂಡುಗೊಲಿ, ಆ ಕಡೆಯಿಂದ ಯಾರು? ಬಾಬಾ, ನಾನು ಬಿಟ್ಲ. ಹೇಳೋ ದಂಡಪಿಂಡ. ಪೊಲೀಸ್ ಅವರು ನಮ್ಮನ್ನ ಅನಗತ್ಯವಾಗಿ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ. ಏನ್ ತಪ್ಪು ಮಾಡಿದ್ರು? ಏನ್ ಕಳ್ಳತನ ಮಾಡಿದ್ರಿ? ಇಲ್ಲ ಬಾಬಾ, ನಾವು ಭಯೋತ್ಪಾದಕರು ಅಂತ ಸುಮ್ಮನೆ ನಮ್ಮನ್ನ ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ. ಪದ್ದು ಮಾತಾಡೋ. ಎಲ್ರು ಇದ್ದೀರಾ? ನಿನ್ನೆ ನೀನ್ ಕೂತಿದ್ಯಲ್ಲ ಅದೇ ಜಾಗದಲ್ಲಿ ಇದೀವಿ ಕಣೋ. ಏನೋ ಯಜಮಾನ್ರೆ, ಅಡ್ಗೆ ರೆಡಿ ಆಗಿದೆ, ಊಟ ಮಾಡ್ಕೊಂಡು ಹೋಗಿ. ಅಲ್ಲಿ ತಲೆ ಬೀಳ್ತಿದೆ. ಊಟ ಅಂತೆ ಊಟ, ನೀನೆ ಮಾಡ್ಕೊ ಹೋಗು. ಎಲ್ಲಿ ಎಲ್ಲಿ ಎಲ್ಲಿ? ನಾನು ಇಲ್ಲೇ ಇದ್ದೀನಲ್ಲ, ನೀನ್ ಹುಡ್ಕೊಂಡ್ ಬಂದಿದ್ದು ನನ್ನನ್ನ ತಾನೇ? ಅಲ್ಲ, ನಮ್ಮ ಹುಡುಗರನ್ನ ಭಯೋತ್ಪಾದಕರು ಅಂತ ಪೊಲೀಸ್ನವರು ಹಿಡ್ಕೊಂಡ್ ಬಿಟ್ಟಿದಾರಂತೆ. ಆ ಹುಡುಗರು ನಿನ್ ಕಡೆಯವರ? ಹೌದು, ಯಾಕೆ? ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದು ಪೊಲೀಸ್ನವರಲ್ಲ, ನಾನೇ. ಯಾಕೆಂದ್ರೆ ನಾನು ನಿನ್ನನ್ ಪ್ರೀತಿ ಮಾಡ್ತಿದ್ದೀನಿ, ಅವರಿಬ್ರು ನನ್ನ ಹತ್ರ ಬಂದ್ಬಿಟ್ಟು ನಾವು ನಿನ್ನನ್ ಪ್ರೀತಿ ಮಾಡ್ತಿದ್ದೀವಿ ಅಂದ್ರು. ಅದಕ್ಕೆ ನಾನು ಸುಮ್ನೆ ಇರಕ್ಕಾಗತ್ತಾ? ಮಕ್ ಕೊಟ್ಟೆ. ಯಾಕ್ರಿ ನನ್ನನ್ನು ಇಷ್ಟೊಂದು ಸತಾಯಿಸ್ತಿದ್ದೀರಾ? ಒಂದ್ ಹುಡ್ಗನ್ನ ಇಷ್ಟೊಂದ್ ಯಾಕೆ ಸತ್ತಾಯಿಸ್ತಾಳೆ ಅಂತ ಗೊತ್ತಾಗಲ್ವಾ? ಈಗ ನನ್ನಿಂದ ಏನಾಗ್ಬೇಕು? ಪ್ರೀತಿ, ಪ್ರೇಮ, ಪ್ರಣಯ, ನೀನೇ ನನ್ನ ಜೀವ, ಒಲವೇ ನಮ್ಮ ಬದುಕು, ಒಲವೇ ಜೀವನ ಸಾಕ್ಷಾತ್ಕಾರ. ಹಿಡ್ಕೋ ಕೈ, ಹಾಕು ಸ್ಟೆಪ್. ಹುಡುಗಿಯ ಹೆಸರು ವಾಸಂತಿ. ಹುಡುಗಿ ನೋಡೋದಕ್ಕೆ ತುಂಬಾ ಸುಂದರವಾಗಿದ್ದಾಳೆ, ಬೆಳ್ಳಗಿದ್ದಾಳೆ, ತೆಳ್ಳಗಿದ್ದಾಳೆ. ಹುಡುಗಿಗೆ ನಿನ್ನನ್ನು ಕಂಡರೆ ಬಲು ಇಷ್ಟ ಇರ್ಬೋದೇನೋ. ಹುಡುಗಿ ಇಷ್ಟಪಟ್ಟಿದ್ದಾಳೆ ಎಂದ ಮೇಲೆ ಮುಗಿಸೋಯ್ತು. ಇಂಥ ವಿಷಯಗಳನ್ನೆಲ್ಲ ನನ್ನಿಂದ ಯಾಕೋ ಮುಚ್ಚಿಡ್ತೀಯಾ? ಮಾತು ಶ್ರೀರಂಗಮ್ಮನವರೇ, ಅದು ಅಕಸ್ಮಾತ್ ಆಗಿರೋ ಪರಿಚಯ. ಅದಕ್ಕೆ ನೀವು ರೆಕ್ಕೆ ಪುಕ್ಕ ಕಟ್ಟಿ ಕತೆ ಹೇಳ್ಬೇಡಿ. ಇನ್ನು ಆ ಜಾಜನೆ ನಂಬ್ಕೊಂಡು ಎಷ್ಟು ದಿನ ಕೂತಿರ್ತೀಯೋ ಮಗನೇ, ಆ ವಾಸಂತಿನ ನಮ್ಮನೆ ಕರ್ಕೊಂಡ್ ಬರ್ತೀಯಾ? ಇದನ್ನ ನಿಮ್ಮ ತಲೆಗೆ ತುಂಬಿದ ಆ ಅಯೋಗ್ಯರು ಯಾರು? ನಾವು ನೋಡಿದ್ ಸುಳ್ಳ? ಅಥವಾ ನಮ್ಮ ಕಪಾಳಕ್ಕೆ ವಾಸಂತಿ ಹೊಡೆದಿದ್ ಸುಳ್ಳ? ಈ ಚಿತಾವಣಿ ಎಲ್ಲ ತಮ್ಮದು? ಏನು ಯಜಮಾನ್ರೆ, ಮದ್ವೆಗೆ ಅಂತ ನಾನ್ ಕ್ಯೂನಲ್ಲಿ ನಿಂತಿರ್ಬೇಕಾದ್ರೆ ನೀವು ಜಾಜಿಯವ್ರನ್ನ ಬಿಟ್ರೆ ನೆಕ್ಸ್ಟ್ ನನ್ನನ್ನೇ ಮದ್ವೆ ಆಗ್ಬೇಕು. ಇದಕ್ಕೆ ಅತ್ತೆಯವ್ರ ಒಪ್ಪಿಗೆನೂ ಇದೆ. ತಪ್ಪಗಿರೆ, ಇಲ್ಲಿ ಏನ್ ಆಗ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಗಾಳಿ ಬಂದ ಕಡೆ ತೂರ್ಕೊಂಡು ಹೋಗ್ತಾ ಇದ್ದೀನಿ. ವಾಸಂತಿನಾದ್ರೂ ಮದ್ವೆ ಆಗು, ಚಂಪನ್ನಾದ್ರೂ ಮದ್ವೆ ಆಗು, ಇಲ್ಲ ಇಬ್ಬರನ್ನೂ ಮದ್ವೆ ಆಗು, ನಾನೇನು ಅಭ್ಯಂತರ ಇಲ್ಲ. ನಮ್ಮ ಭಾವ ವಾಸಂತಿನೇ ಮದುವೆ ಆಗಬೇಕು ಅಂತ ಕುಣಿತಾ ಕೂತಿದ್ರಲ್ಲ, ಇವರಿಬ್ಬರ ರೊಮ್ಯಾನ್ಸ್ ಯಾವ ಹಂತಕ್ಕೆ ಹೋಗಿದೆ ಅಂತಂದ್ರೆ ನೋಡ್ದವ್ರೆಲ್ಲ ಬಾಯ್ ಬಿಟ್ಕೊಂಡು ಹಾಗೇ ಇದಾರೆ. ಕೂಡ ನಾಚ್ಕೋತಾ ಇವೆ. ಅಲ್ಲಿರೋ ಎಲೆಗಳೆಲ್ಲ ಮುದುಡ್ಕೊಂಡ್ಬಿಟ್ಟಿವೆ. ಏನು ಯಜಮಾನ್ರೆ, ಅದ್ ಏನ್ ಬೇಕಾದ್ರೂ ಆಗಿರ್ಲಿ, ನೀವ್ ನನ್ನೇ ಮದ್ವೆ ಆಗ್ಬೇಕು. ನಾನ್ ಯಾರನ್ನು ಇಷ್ಟಪಡಲ್ಲ, ನಾನ್ ಯಾರನ್ನು ಮದುವೆ ಆಗಲ್ಲ. ಇದೇ ಕಡೆ ಈ ಮನೆಯಲ್ಲಿ ನನ್ನ ಮದುವೆ ವಿಷಯ ಮಾತಾಡಿದ್ರೆ ನಾನು ನಾನಾಗಿರಲ್ಲ, ನೀವು ನೀವಾಗಿರಲ್ಲ. ಹೋಗಿ ಹೋಗಿ ದಿನ ವಾಸಂತಿನ್ ಮಾತಾಡ್ತಾ
ನಿಮ್ ಜನ್ಮಕ್ ನಾಚಿಕೆ ಆಗಲ್ವಾ? ನೋಡ್ತಾ ಇರಿ, ಇವತ್ತಲ್ಲ ನಾಳೆ ಆ ವಾಸಂತಿ ಕೈಯೋ ಕಾಲೋ ಎತ್ತು ಬಿಡ್ತೀನಿ. ಏನಾಯ್ತು? ರಸ್ತೆಯಲ್ಲಿ ಏನಾದ್ರೂ ನೋಡಬಾರದನ್ನ ನೋಡಿಬಿಟ್ಟಿಲ್ಲ, ಇಲ್ಲ ದಾಟಬಾರದನ್ನ ದಾಟಿ ಬಿಟ್ಟಿಲ್ಲ. ರಂಗತ್ತೆ, ನಿನ್ನ ಮಗನ ಕಲ್ಯಾಣ ಗುಣಗಳು ಒಂದ ಎರಡ ದ್ವಾಪರ ಯುಗದ ಶ್ರೀಕೃಷ್ಣನ ಮೀರಿಸ್ತಾ ಇದ್ದಾನೆ. ರಸ್ತೆಯಲ್ಲಿ ಆ ಹುಡುಗಿ ವಾಸಂತಿ ಕೈ ಹಿಡ್ಕೊಂಬಿಟ್ಟ ಮಾಡ್ತಾ ಇದ್ರಲ್ಲ. ಮಗನೇ, ಇಂಥವೆಲ್ಲ ಮಾಡಬಾರ್ದಪ್ಪ. ತೆಪ್ಪಗೆ ಮನೇಲಿ ಬಿದ್ದಿರು ಅಂತ ಒಂದು 4 ಬುದ್ಧಿ ಮಾತು ಹೇಳ್ಬಾರ್ದೆ. ಡುಂಟಕ, ನೀವೇ ಒಂದೆರಡು ಬುದ್ಧಿ ಮಾತು ಹೇಳ್ಬಾರ್ದಾಗಿತ್ತಾ? ಅದೇ ನಮ್ಮ ಮಾತು ಕೇಳ್ತಾರೆ. ಮಾತೆದ್ರು ಸಾಕು, ರೊತ್ತ ಬಿತ್ತ ಅಂತಾರಲ್ಲ. ಅತ್ತೆ, ನಿಮ್ ಮಗ ಮಾಡ್ತಿರೋದು ಸ್ವಲ್ಪನೂ ಸರಿಗಿಲ್ಲ. ಅವ್ರು ಮಾಡ್ತಾ ಇರೋ ಕೆಲ್ಸಕ್ಕೆ ನೀವು ಬೇರೆ ಕುಮ್ಮ ಕೊಡ್ತಾ ಇದೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ನನ್ನ ಮಗಂದು ಅಷ್ಟು ಧೈರ್ಯ ಎಲ್ಲಿದೆಯೇ? ಈ ದಂಡ ಪಿಂಡಿಗಳು ಏನೋ ಬೊಗಳ್ತವೆ ಅಂತ ನೀನು ನಂಬ್ತೀಯ? ಸಾಕ್ಷಿ ಸಮೇತ ಬಂದು ತೋರ್ಸಿದ್ರೆ ಒಪ್ಕೋತೀರಾ? ಸಾಕ್ಷಿ ಸಮೇತ ತೋರಿಸಿ ಆಮೇಲೆ ಮಾತಾಡ್ತೀನಿ. ಮತ್ತಿನ್ಯಾಕ್ರೋ ತಡ ಮಾಡ್ತೀರಾ? ಹೋಗಿ ಅವ್ರಲ್ಲೇ ಹೊಡೆಯೋದನ್ನ, ಮಾತಾಡೋದನ್ನ ಎಲ್ಲ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡ್ಕೊಂಡ್ ಬನ್ನಿ. ಸುಮ್ಮನೆ ರೆಕಾರ್ಡ್ ಮಾಡಕ್ಕಾಗುತ್ತಾ? ನೀವು ಗೆದ್ದಿದ್ದು ನನಗೆ ಗೊತ್ತಿಲ್ವಾ? ನಾನು ನಮ್ಮ ಯಜಮಾನ್ರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತೀನಿ. ನೋಡಿದ್ದು ಸುಳ್ಳಾಗಬಹುದು, ಹೊಡೆದಿದ್ದು ಸುಳ್ಳಾಗಬಹುದು, ಫೋನಲ್ಲಿರೋ ಫೋಟೋ ನೋಡು ನಿಜವ ತಿಳಿಯುವುದು. ನನ್ನ ಮಗ ಬರಲಿ, ನಿಮ್ಮಿಬ್ಬರಿಗೂ 10,000 ರೂಪಾಯಿ ಕೊಡಿಸ್ತೀನಿ. ಅವ್ರಿಬ್ಬರ ಮಧ್ಯೆ ಸಂಬಂಧ ಇದೆ ಅಂತ ಹೇಳ್ತಾ ಇದ್ರೆ 10,000 ರೂಪಾಯಿ ಕೊಡಿಸ್ತೀರಾ ನೀವು? ರೇ, ನನ್ನ ಮಗ ಈ ಹುಡುಗಿನ ಇಷ್ಟು ಇಷ್ಟಪಡ್ತಾನೆ ಅಂದರೆ ನನಗೆ ಖುಷಿ ಆಗಲ್ವೇನೆ? ಆದ್ರೆ ನಾನು ಇಷ್ಟ ಪಡ್ತಾ ಇದೀನಲ್ಲ. ಮೊದಲು ಇವರದಾಗಲಿ, ಆಮೇಲೆ ನಿಂದು ಆಗುತ್ತೆ. ಪಾಂಡುರಂಗ, ನಾನು ನಿನ್ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಇಲ್ಲಿ ರಣಹದ್ದುಗಳು ಕಾಯ್ತಾ ಇವೆ, ಮನೆ ಹಿಂದೆ ಹೋಗಿ ಮಾತಾಡೋಣ. ಪಾಂಡುರಂಗ, ನಿನ್ಗೆ ನನ್ನ ವಿಷಯ ಎಲ್ಲ ಗೊತ್ತಿದೆ ಅಲ್ವಾ? ನನಗೆ ಮದುವೆ ಆಗಿದೆ, ಗಂಡ ಇದ್ದಾನೆ, ಅವನ ತಮ್ಮ ಅವನು ಸೇರ್ಕೊಂಡು ನನಗೆ ಕೊಡ್ಬಾರ್ದು ಕಷ್ಟ ಕೊಟ್ಟು ನನ್ನ ಹೆಸರಲ್ಲಿರೋ ಆಸ್ತಿನೆಲ್ಲ ಈಗ ಅವ್ರದ್ದು ಮಾಡ್ಕೊಂಡು ಬಿಟ್ಟಿದ್ದಾರೆ. ನಿನ್ನ ಆಸ್ತಿ ನಿನಗೆ ಸೇರುತ್ತೆ ವಿನಃ ನಿನ್ನ ಗಂಡನ್ ಸೇರಲ್ಲ. ಹೌದು, ನೀನು ಆಸ್ತಿ ಪತ್ರಕ್ಕೆ ಸೈನ್ ಹಾಕಿಲ್ಲ ತಾನೇ? ಹಾಕ್ಬಾರ್ದು ಅಂತಾನೆ ಇದ್ದೆ, ಆದ್ರೆ ಅವತ್ತು ಏನಾಯ್ತು ಗೊತ್ತಾ? ಏನಾಯ್ತು? ನನ್ನನ್ನೇನ್ ಕೇಳ್ತೀಯ? ನೀನೇ ನೋಡು. ವಾಸಂತಿ, ನಿನ್ನ ಗಂಡ ಗಂಗಾಧರ ನಾನು ಹೇಳ್ತಾ ಇದ್ದೀನಿ, ಮರ್ಯಾದೆಗೆ ಈ ಆಸ್ತಿ ಪತ್ರಕ್ಕೆ ಸಹಿ ಮಾಡೋ. ನೀವು ಮದ್ವೆ ಆದಾಗ ಏನಂತ ಹೇಳಿದ್ರಿ? ವಾಸಂತಿ, ನನ್ಗೆ ನಿನ್ನ ಆಸ್ತಿ ಬೇಡ, ನನ್ಗೆ ನೀನೇ ಮುಖ್ಯ, ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತೀನಿ ಅಂತ ಹೇಳಿದ್ರಿ. ಅದು ತಾಳಿ ಕಟ್ಟಬೇಕಾದ್ರೆ ಹೇಳಿದ್ದೆ, ಆದ್ರೆ ಇವಾಗ ನನ್ಗೆ ಆಸ್ತಿನೇ ಇಂಪಾರ್ಟೆಂಟ್. ಸಹಿ ಮಾಡೋ. ಅಣ್ಣ, ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ಅದಕ್ಕೆ ಸೈನ್ ಮಾಡ್ಲಿಲ್ಲ ಅಂದ್ರೆ ಈ ಚಾಕು ಬೇಡ ಮಾಡ್ತೀನಿ. ಸಹಿ ಮಾಡು. ನಿನ್ನ ಗಂಡ ಅವನ ತಮ್ಮ ಇಷ್ಟ ಯೋಗ್ಯರಂತ ಗೊತ್ತಿರ್ಲಿಲ್ಲ. ಹೌದು, ಆಸ್ತಿ ಪತ್ರ ಇರೋ ಫೈಲು ಈಗ ಎಲ್ಲಿದೆ? ಅವ್ರ ಆಫೀಸಲ್ಲಿದೆ. ನಾನೇನಾದ್ರೂ ಅವ್ರ ಕೈಗೆ ಸಿಕ್ಬಿಟ್ರೆ ನನ್ನನ್ನು ಮುಗಿಸ್ಬಿಡ್ತಾರೆ. ಅದಕ್ಕೆ ನಾನು ಹುಚ್ಚಿ ತರ ಆಕ್ಟ್ ಮಾಡ್ಕೊಂಡು ಹುಚ್ಚಾಸ್ಪತ್ರೆಯಲ್ಲಿ ಇದ್ದೆ. ಏನು ಯಜಮಾನ್ರೆ, ನೀವ್ ಇಂಥ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಸಾರಿ ಕಣ ಪಾಂಡ್ರಂಗ, ನಿಮ್ ಬಗ್ಗೆ ನಾವೆಲ್ಲ ತಪ್ಪು ತಿಳ್ಕೊಂಡ್ಬಿಟ್ಟಿದ್ವಿ. ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ನಾವು ಅದೇನ್ ಮಾಡ್ಬೇಕು ಹೇಳಿ ಬಾಬಾ? ಏನ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಇವಳ ಗಂಡನ ಆಫೀಸಲ್ಲಿರೋ ಫೈಲು ನನ್ನ ಕೈ ಸೇರ್ಬೇಕು. ನೀವೇನು ಯೋಚನೆ ಮಾಡ್ಬೇಡಿ, ಆ ಫೈಲು ನಿಮ್ ಕೈ ಸೇರ್ತು ಅಂತ ಅನ್ಕೊಳ್ಳಿ. ಯಾರು ನೀನು? ಡ್ರೆಸ್ ನೋಡಿದ್ರೆ ಗೊತ್ತಾಗಲ್ವಾ? ನಾವು ಡಿಟೆಕ್ಟಿವ್ಸ್ ಕಣ. ಆಸ್ತಿಗೆ ಸಂಬಂಧಪಟ್ಟ ಫೈಲ್ನ ಒಳ್ಳೆ ಮಾತಲ್ಲಿ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಈ ಗನ್ನಲ್ಲಿರೋ ಎಲ್ಲ ಬುಲೆಟ್ಗಳನ್ನ ನಿನ್ನ ಬಾಡಿ ಒಳಗಡೆ ಇಳಿಸು. ಮರ್ರಿ, ನಾವ್ ಎಳ್ಸೋದೇನು? ನಿಲ್ಸು, ನೀನೇನು ಎನ್ಸೋದ್ ಬೇಡ, ನಾನೇ ಕೊಡ್ತೀನಿ, ತಗೊಂಡು. ವೆರಿ ಗುಡ್ ಬಾಯ್. ಕರೆಕ್ಟ್ ಆಗಿದೆಯಾ? ಓಕೆ, ಎಲ್ಲ ಕರೆಕ್ಟ್ ಆಗಿದೆ. ನೋಡು ಗುರು, ಈ ವಿಷಯದ ಬಗ್ಗೆ ನೀ ಯಾರು ಭೇಟಿ ಮಾಡ್ಬೇಕು ಅಂದ್ರೆ ಅದು ಪಾಂಡುರಂಗ ಗಂಡುಗಲಿ ಅವ್ರನ್ನ. ಈ ವಿಷಯದ ಬಗ್ಗೆ ಬೇರೆ ಯಾರಿಗಾದ್ರೂ ಗೊತ್ತಾದ್ರೆ ನಾವು ಎಲ್ಲಿರ್ತೀವೋ ಅಲ್ಲಿಂದಾನೆ ಡಬ್ಬಿಸ್ಬಿಡ್ತೀವಿ. ಬರಲಿ ಪಾಂಡುರಂಗ. ನೀವ ಏನ್ ಸಮಾಚಾರ? ಏಯ್, ನಮ್ಮ ಆಫೀಸ್ ಬಂದು ಫೈಲ್ಗಳನ್ನೆಲ್ಲ ಕತ್ಕೊಂಡು ಹೋದ್ರಲ್ಲ, ಆ ಗೂಂಡಗಳಲ್ಲಿ. ಯಾವ ಫೈಲು? ಓ, ನೀನ್ ಇಲ್ಲಿ ಬಂದು ಸೇರ್ಕೊಂಡಿದ್ಯಾ?
ಏನೇ ವಾಸಂತಿ ನೀನ್ ಇವನನ್ನ ಬೇರೆ ಕಟ್ಕೊಂಡಿದ್ಯಾ? ಇಂಥ ಮಾತಾಡಕ್ಕೆ ನಾಚಿಕೆ ಆಗಲ್ಲ. ಏಯ್, ನೀನು ಯಾರನ್ನಾದ್ರೂ ಕಟ್ಕೊಂಡು ಹಾಳಾಗೋಗು. ನನಗೆ ಆ ಫೈಲ್ ಬೇಕೇ ಬೇಕು. ಆ ಫೈಲು ನನ್ನ ಹತ್ರ ಇದೆ. ನೀನು ವಾಸಂತಿನ ಮದುವೆ ಆಗಿದ್ದು ಆಸ್ತಿಗೋಸ್ಕರ ಅಂತ ನನಗೆ ಗೊತ್ತಾಗಿದೆ. ಗೊತ್ತಾಗಿದ್ರೆ ಏನ್ರಿ ಮಾಡ್ಕೋತೀರಾ? ವೆರಿ ಗುಡ್ ಪಾಂಡುರಂಗ್ ಅವರೇ, ವೆರಿ ಗುಡ್, ಥ್ಯಾಂಕ್ ಯು ಸರ್. ಇವ್ರ ಆಫೀಸ್ನ ಈಗಾಗಲೇ ರೈಡ್ ಮಾಡಿದ್ದೀನಿ. ಈ ನನ್ನ ಮಕ್ಕಳು ಡೆತ್ ನೋಟ್ನ ರೆಡಿ ಮಾಡಿದ್ದಾರೆ. ಏನಿದೆ ಸರ್ ಅದರಲ್ಲಿ? ಓದ್ತೀನಿ ಕೇಳಿ. ನಾನು ಸ್ವಇಚ್ಛೆಯಿಂದ ಸಾಯ್ತಾ ಇದ್ದೀನಿ, ನನ್ನ ಸಾವಿಗೆ ಯಾರು ಕಾರಣರಲ್ಲ ಅಂತ ಹೇಳಿ ಅವ್ರ ಕೈಯಲ್ಲಿ ಬರ್ಸಿ ಇದಕ್ಕೆ ಸೈನ್ ಹಾಕ್ಸಿದ್ದಾರೆ. ಅವ್ರಿಗೆ ಫೋನ್ ಮಾಡಿದ್ದಕ್ಕೆ ನನಗೆ ಗೊತ್ತಾಯಿತು. ನಡೀರೋ, ಸ್ಟೇಷನ್ ಅಲ್ಲಿ ನಿಮ್ಗೆ ರುಬ್ಬೋ ಕಾರ್ಯಕ್ರಮ ಇಟ್ಕೊಂಡಿದೀವಿ. ನಮ್ಮ ಪುಟ್ಲಿಂಗ ಒಂಟಿ ಕಾಲಲ್ಲಿ ನಿಂತವನೇ ರುಬ್ಬಕ್ಕೆ. ವಾಸಂತಿ, ನೀನ್ ಇಲ್ಲಿಗೆ ಬಂದಿದ್ದು ತುಂಬಾ ಒಳ್ಳೇದಾಯ್ತಮ್ಮ. ಈಗಲಾದ್ರೂ ಗೊತ್ತಾಯ್ತಾ ನನ್ನ ಮಗ ಎಲ್ಲರಿಗೂ ಸಹಾಯ ಮಾಡ್ತಾನೆ ಅಂತ. ಆಂಟಿ, ನನ್ಗೂ ಅವನಿಗೂ ಮದ್ವೆ ಆಗಿತ್ತಷ್ಟೇ. ನಮ್ಮ ಮಧ್ಯೆ ಯಾವ ಸಂಬಂಧನೂ ಇರ್ಲಿಲ್ಲ. ನಾನು ಹುಚ್ಚಿನೂ ಅಲ್ಲ, ಸುಮ್ಮನೆ ಹುಚ್ಚಿ ತರ ಅವನ ಹತ್ರ ತಪ್ಪಿಸ್ಕೊಳ್ಳೋಕೋಸ್ಕರ ನಾಟಕ ಆಡ್ತಿದ್ದೆ. ನಿಮ್ ಮಗ ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ಗಂಡುಗಲಿ ವಂಶದ ಆಶಾ ಕಿರಣ. ಥ್ಯಾಂಕ್ ಯು. ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಾನಿನ್ ಬರ್ತೀನಿ. ನಿಮಿಷ. ಏನ್ ಚಂಪಾ? ನೀನ್ ಹೋಗೋದಕ್ಕಿಂತ ಮುಂಚೆ ನಮ್ಮ ಯಜಮಾನ್ರನ್ನ ನನ್ನ ಮದುವೆ ಆಗುವಂತ ಒಂದು ಮಾತು ಹೇಳು. ಅಯ್ಯೋ,